ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಹುಡುಗರಿಗೆ ಅರುಣಡ್ಡ, ನಿಮ್ಗೆ ರೀಸೆಂಟ್ ಅರುಣಡ್ಡ ಗೊತ್ತಿರಬೇಕನ್ಸುತ್ತೆ. ಅರುಣಡ್ಡ ಅದು ಗುಡಿಬಂಡೆಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ಡೆವಲಪ್ಮೆಂಟ್ ಕಾಣಿದೆ. ಯಾಕಂದರೆ ಇಂಥ ಹುಡುಗರಿಗೆ ಬಟ್ಟೆ ಹಾಕ್ಕೊಳ್ಳೋದು ಹುಚ್ಚು ಒಳಗಡೆಯಿಂದ ಹುಚ್ಚಲ್ಲ. ಸೊ ಅಂಥ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಬೇಕಾಗುತ್ತೆ. ಯಾವುದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಜನರಲ್ಲಿ ಏನು ಇಷ್ಟ ಆಗುತ್ತೆ ಅದನ್ನು ಇಂಪ್ರೆಸ್ ಮಾಡಬೇಕು. ಅದಕ್ಕೆ ಈಗ ಇದರಲ್ಲ ಇವರು ಹುಡುಗರು MG ರೋಡಿಂದ ಬರ್ಕೊಂಡು ನಡ್ಕೊಂಡೇ ಬಂದ್ಬಿಟ್ಟವ್ರೆ ಬೆಳಗ್ಗೆ. ಆದರೂ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಏನು ಸಿಕ್ಕಿಲ್ಲ ಇವ್ರಿಗೆ. ಇವಾಗ ಇವ್ರಿಗೆ ಬಟ್ಟೆ ಸಿಕ್ಕಿಲ್ಲ, ಅನೌನ್ಸ್ಮೆಂಟ್ ಮಾಡಿದ್ದಾನೆ. ಅದೇ ಒಂದು ಏನೋ ಇದೇ ಆಫರು ನಾಳೆದಿರುತ್ತಾ? ನಾಳಿದ್ದು 3 ದಿವಸ ಇರುತ್ತೆ. ಸೊ 3 ದಿವಸ ಇರುತ್ತಂತೆ. ಶಾಪಿಂಗ್ ಮಾಡಿ ಒಳ್ಳೆ ಕಲೆಕ್ಷನ್ ಐತೆ ನಮ್ಮ ಅಣ್ಣ ಹತ್ರ. ಅದಕ್ಕೆ ಹೇಳಿದ್ ಗೈಸ್, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಜನರಲ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಹುಟ್ಟಾಕ್ಬೇಕಾಗುತ್ತೆ. ಏನೋ ಅರುಣಡ್ಡ ಒಂದು ವಿಸಿಟ್ ಮಾಡಿಬಿಟ್ಟು ಕಬ್ಬನ್ ಪಾರ್ಕ್ಗೆ ಬಂದ್ವಿ. ಅಲ್ಲಿ ಸೂಪರ್ ಕಾಮಿಡಿ ಗುರು ನೋಡಿ. ಹೇಳಿ ಅಂಕಲ್, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಸರಿ ಅನ್ಸುತ್ತೆ ಅಂಕಲ್? ಅಲ್ಲ, ಸೆಕ್ಯೂರಿಟಿ ಅಂಕಲ್ ಕಬ್ಬನ್ ಪಾರ್ಕಲ್ಲಿ ಅವ್ರದ್ದು ಯೂನಿಫಾರ್ಮ್ ಒಂದು 2 ನಿಮಿಷ ಕೊಡಿ ಅಂಕಲ್ ನನಗೆ. ಎಲ್ರಿಗೂ ಲೈಲಾ ಮಜ್ಲಿ ಅವ್ರಿಗೆ ಆಡ್ಸ್ಕೊಂಡು ಹೊಡಿಯೋದು. ಸೊ ಅದಕ್ಕೆ ಅಂಕಲ್ ಸ್ವಲ್ಪ ಅಗ್ರಿ ಮಾಡಲಿಲ್ಲ ಅದಕ್ಕೆ. ಆದರೆ ನಮ್ಮ ಹುಲಿಗೆ ನೆಕ್ಸ್ಟ್ ಯೂನಿಫಾರ್ಮ್ ಕೊಡಿಸೋ ಜವಾಬ್ದಾರಿ ನಂದು. ಪ್ರೈವೇಟ್ ಯೂನಿಫಾರ್ಮ್ ಹಾಕೊಂಡು ಬರ್ತೀವಿ ಎಲ್ರಿಗೂ. ಯಾರು ಎಲ್ಲೆಲ್ಲಿದ್ರು ಪೊದೆಗಳಲ್ಲಿ ಯಾರು ಇರ್ತಾರೋ ಅವ್ರಿಗೆ ಅಲ್ಲ ಗುರು, ಕ್ರಿಕೆಟ್ ಆಡಕ್ ಬಿಡಲ್ಲ ಅಂತಾರೆ. ಪೊದೆಗಳಲ್ಲಿ ಮಾಡೋಕ್ಕೆಲ್ಲ ಪರ್ಮಿಷನ್ ಇರುತ್ತೆ. ಯಾಕೆ ಅಲ್ಲ, ನಾವು ಬ್ಯಾಟ್ ಟು ಬಾಲ್ ತಂದಿದ್ವಿ, ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ಬಟ್ ಗ್ರಾಸ್ ಮೇಲೆ ಆಡಬಾರ್ದು ಅಂತ ಬರ್ದಿದ್ರು ಬೋರ್ಡು. ಸೊ ಆಯಿತು, ಅದಕ್ಕೆ ಆಡಿಸ್ಲಿಕ್ಕೆ ನಮಗೆ ಅಂಕಲ್ಲು ಕೊಡಲಿಲ್ಲ ಆಡಲಿಕ್ಕೆ. ಬಟ್ ಅಲ್ಲಿ ನಮ್ಮ ಹುಡುಗ ಏನೋ ಹೇಳ್ದೆ, ಏನೋ ಪೊದೆ ಅಲ್ಲ, ಪೊದೆಗಳಲ್ಲಿ ಆಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನಪ್ಪ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಅದು ಮನೆಗಳಲ್ಲಿ ಮಾಡ್ಬೋದು. ಮನೆಗಳಲ್ಲಿ ಕ್ರಿಕೆಟ್ ಆಡೋಕ್ಕಾಗುತ್ತಾ? ಪಾರ್ಕಲ್ಲಿ ಏನೋ ಸ್ವಲ್ಪ ಹೊತ್ತು ಆಟ ಆಡ್ತೀವಿ. ಸರಿ, ನೋಡೋಣ ನೆಕ್ಸ್ಟ್ ಟೈಮ್ ಯೂನಿಫಾರ್ಮ್ ಅವ್ನು ಕೊಡಿಸ್ತೀನಿ, ನೋಡೋಣ ಏನು ಮಾಡ್ತಾನೆ ಅಂತ. ಅವಾಗ ಸಿಗೋಣ ಅಂತೆ. ಬಾಯ್.